ವೈದ್ಯರ ಜೊತೆ ನಾನು ಮಾತನಾಡ್ತಾ ಇದ್ದೆ. ಯೋನಿಯಲ್ಲಿ ಸಂಭೋಗದ ಸಂದರ್ಭದಲ್ಲಿ ಯಾಕೆ ನೋವು ಉಂಟಾಗುತ್ತೆ ಅನ್ನೋದಕ್ಕೆ ಕಾರಣಗಳನ್ನ ವೈದ್ಯರು ತಿಳಿಸ್ತಾ ಇದ್ರು. ಸರ್, ಕಾರಣಗಳು ಈಗ 3-4 ಕಾರಣಗಳನ್ನ ಹೇಳಿದ್ರಿ. ಒಂದು ಇನ್ಫೆಕ್ಷನ್, ಹೌದು. ಎರಡನೇದು ಏನಾದ್ರೂ ಬೆಳವಣಿಗೆನಲ್ಲಿ ದೋಷ ಉಂಟಾದ್ರೆ ಹಂಗಾಗುತ್ತೆ. ಮೂರನೇದು ಲೈಂಗಿಕ ರೋಗಗಳನ್ನ ಹೇಳಿದೆ. ಇನ್ನು 4ನೇದು ಬಹಳ ಸೂಕ್ಷ್ಮವಾದ ವಿಚಾರ, ಇದು ಸೈಕಾಲಜಿಕಲ್ ಡಿಸ್ಪೆರೋನಿಯಾ ಅಂತ ಅಂತೀವಿ. ಏನ್ ಡಾಕ್ಟರ್ ಅಂದ್ರೆ ಮನಸ್ಸಿನಲ್ಲೇ ಏನೋ ಒಂದು ಕೊರತೆ ಇರ್ತದೆ. ಸಂಭೋಗ ಕ್ರಿಯೆನಲ್ಲಿ ಏನಾಗೋಗುತ್ತೆ, ಈ ಸಂಭೋಗ ಕ್ರಿಯೆಯಿಂದ ನನಗೇನೋ ತೊಂದರೆ ಆಗುತ್ತೆ ಅಂತ ಏನ್ ಮಾಡ್ತಾರೆ ಕೆಲವರು, ಬಿಗಿ ಹಿಡಿದು ಬಿಡ್ತಾರೆ. ಈ ಯೋನಿ ಸುತ್ತ ಇರೋ ಸ್ನಾಯುಗಳನ್ನ, ತೊಡೆಗಳನ್ನ ಬಿಗಿ ಹಿಡಿದು ಬಿಡೋದು. ಅದೆಷ್ಟೇ ಏನೇ ಮಾಡಿದ್ರು ಅದನ್ನ ಲೂಸ್ ಮಾಡೋದಿಲ್ಲ. ಅದೇನಕ್ಕೆ ಅಂದ್ರೆ ಮನಸ್ಸಿನ ಅಂತರಾಳದಲ್ಲಿ ಯಾವುದೋ ಒಂದು ಮೂಲೆನಲ್ಲಿ ಏನೋ ಒಂದು ದೂಡ ಸೇರ್ಕೊಂಡ್ಬಿಟ್ಟಿರ್ತದೆ. ನನಗೆ ಈ ಸಂಭೋಗ ಮಾಡಿದ್ರೆ ನೋವಾಗುತ್ತೆ. ಈಗ ಉದಾಹರಣೆಗೆ ಒಂದ್ಸಾರಿ ನಮ್ಗೆ ಐರನ್ ಬಾಕ್ಸ್ ನ ಸುಟ್ಕೊಂಡ್ಬಿಟ್ರೆ ಒಂದ್ಸಾರಿ ಅದನ್ನ ನಾವು ಐರನ್ ಬಾಕ್ಸ್ ಏನೇ ಮಾಡಿದ್ರು ಮುಟ್ಟಕ್ ಹೋಗಲ್ಲ. ಅದನ್ನ ಬೇರೆ ಏನಾದ್ರು ಒಂದು ಟಚ್ ಮಾಡಿ ಬಿಸಿ ಇದೆಯಾ ಇಲ್ವಾ ನೋಡ್ಕೊಂಡು, ಹಾಗೆ ಯಾವುದೇ ಒಂದು ಒಂದು ಸೂಜಿ ಚುಚ್ಚುತ್ತೆ ಅಂತ ಗೊತ್ತಿರ್ತದೆ. ಆ ಸೂಜಿ ನೋಡಿದ ತಕ್ಷಣ ಹೆದರಿಕೆ ಶುರು ಆಗುತ್ತೆ. ಇನ್ನು ಚುಚ್ಚೇ ಇರೋದಿಲ್ಲ. ನಾವು ಇಂಜೆಕ್ಷನ್ ಕೊಡಕ್ ಹೋಗ್ತೀವಲ್ಲ, ಚುಚ್ಚೇ ಇರಲ್ಲ ಅಂತಾರೆ. ಅಯ್ಯೋ ಅಂದಿರ್ತಾರೆ. ಯಾಕೆಂದ್ರೆ ಚುಚ್ಚಿಲ್ಲ, ಯಾಕೆ ಹೆಂಗಿರೋ ಚುಚ್ಚಿರಲ್ಲ ಅಂತ ಮೊದ್ಲೇ ಅಂದ್ಬಿಡೋದು. ಹಾಗಾಗಿ ಇದು ಈಗ ಸೈಕಾಲಜಿಕಲ್ ಡಿಸ್ಪೆರೋನಿಯಾ ಅಂತಂದ್ರೆ ಮಾನಸಿಕ ಒಂದು ಒತ್ತಡದಿಂದ ಯೋನಿ ನೋವು ಆಗೋದು. ಆ ಯೋನಿ ನೋವು ಆಗುತ್ತೆ ಅನ್ನೋ ಒಂದು ಮನಸ್ಸಿಗೆ ತಾಕದ ತಕ್ಷಣ ಯೋನಿನ ಬಿಗಿ ಮಾಡ್ಕೊಂಡ್ಬಿಡ್ತಾರೆ. ಯೋನಿ ಸುತ್ತ ಇರೋ ಸ್ನಾಯುಗಳೆಲ್ಲ ಎಷ್ಟು ಗಟ್ಟಿ ಆಗುತ್ತೆ ಅಂದ್ರೆ ಒಂದ್ ಬೆರಳನ್ನು ತೋರ್ಸಕ್ಕಾಗೋದಿಲ್ಲ. ಜೊತೆಗೆ ತೊಡೆಗಳನ್ನ ಬಿಗಿ ಮಾಡ್ಬಿಡೋದು. ಅಂತ ಸಮಯದಲ್ಲಿ ಏನಾಗುತ್ತೆ, ಏನೇ ಮಾಡಿದ್ರು ಶಿಶ್ನುನ ಒಳಗಡೆ ನೂಕೋದಕ್ಕೆ ಸಾಧ್ಯ ಆಗದೆ ಇರೋ ಮನಸ್ಸಿನಲ್ಲಿ ಮೇಲ್ನೋಟಕ್ಕೆ ಕೋಆಪರೇಟ್ ಮಾಡ್ತೀನಿ ಅಂತಾರೆ, ಬಿಗಿ ಹಿಡಿದಿರ್ತಾರೆ. ಸೇಮ್ ನೀವೀಗ ಇಂಜೆಕ್ಷನ್ ಹೇಳಿದ್ರಲ್ಲ, ಸೊಡ್ಲೆ ಬಿಡಿ ಅಂದ್ರೆ ಎಷ್ಟೇ ಸೊಡ್ಲೆ ಬಿಡಿದ್ರೆ ಅಲ್ಲಿ ಬಿಗಿ ಹಿಡಿದಿರ್ತಾರೆ. ಆ ಸೂಜಿನೇ ಒಂದೊಂದ್ಸರಿ ಒಳಕೋಗಲ್ಲ. ಆ ಸ್ನಾಯು ಅಷ್ಟು ಗಟ್ಟಿ ಮಾಡ್ಬಿಡ್ತಾರೆ, ಕಲ್ಲಾದಂಗ ಆಗ್ಬಿಟ್ಟಿರ್ತದೆ ಈ ಗ್ಲೂಟಿಯಲ್ ಮಸಲ್ಸ್ ಎಲ್ಲ. ಅದೇ ರೀತಿ ಈ ಯೋನಿಯ ಸುತ್ತ ಇರತಕ್ಕಂತಹ ಈ ಪೆಲ್ವಿಕ್ ಮಸಲ್ಸ್ ಏನಿದೆ, ಕೀಳ್ಗುಳಿನಲ್ಲಿರತಕ್ಕಂತಹ ಸ್ನಾಯುಗಳು ಅವೆಲ್ಲ ಬಿಗಿಯಾದಾಗ, ಈಗ ಮಕ್ಳುಗಳಿಗೆ ನಾವು ಆಹಾರ ಕೊಡಕ್ ಹೋದಾಗ ಬಾಯಿ ಬಿಗ್ಗೆ ಹಿಡಿದು ಬಿಡ್ತಾರೆ, ಏನ್ ಮಾಡಿದ್ರು ಬಾಯಿ ತೆಗಿಯಲ್ಲ. ಹೌದೌದು. ಅದೇ ತರ ಈ ಯೋನಿ ತುಡಿಗಳು ಏನ್ ಮಾಡಿದ್ರು ಬಾಯಿ ತೆಗಿಯೋದಿಲ್ಲ. ಅದು ಸೈಕಾಲಜಿಕಲ್ ಡಿಸ್ಪೆರೋನಿಯಾ. ಅದಕ್ಕೆ ಕಾರಣನ ಬಹಳ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡ್ಬೇಕಾಗತ್ತೆ. ಆದ್ರೆ ಮನಸ್ಸಿನಲ್ಲಿ ಎಲ್ಲಿ ಯಾವ ಭಯದಿಂದ ಅವ್ರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಒಂಥರ ಸೈಕೋ ಅನಾಲಿಸಿಸ್ ಮಾಡಿ, ಅದಕ್ಕೆ 2-3 ಸಿಟ್ಟಿಂಗ್ ತೆಗೆದುಕೊಂಡು ಅವ್ರ ಹತ್ರ ಮಾನಸಿಕ ತಜ್ಞರ ಹತ್ರ ಸಮಾಲೋಚನೆ ಮಾಡಿ, ಆ ಕೌನ್ಸಿಲಿಂಗ್ ಸಮಯದಲ್ಲಿ ಯಾತಕ್ಕೆ ಈ ತರ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಂಡು, ಇಲ್ಲ ಅದೇನಾಗೋದಿಲ್ಲ ಅನ್ನೋದನ್ನ ಸಮಾಧಾನ ಮಾಡಿ, ಆ ಏನೋ ಭಯದ ವಾತಾವರಣ ಇರ್ತದೆ, ಆ ಭಯದ ವಾತಾವರಣದಿಂದ ಅವ್ರನ್ನ ಹೊರಗೆ ತರಬೇಕಾಗುತ್ತೆ. ಅದನ್ನ ಕೌನ್ಸಿಲಿಂಗ್ ಗಳಿಂದ ಸಾಧ್ಯ. ಎಂತೆಂಥ ತೊಂದರೆಗಳ್ನು ಮನಸ್ಸಿನ ರೋಗ ತಜ್ಞರುಗಳು ಏನ್ ಮಾಡ್ತಾರೆ, ಅದೆಲ್ಲ ವಿಶ್ಲೇಷಣೆ ಮಾಡಿ ತಿಳಿ ಹೇಳಿ, ಇಲ್ಲಮ್ಮ ನೀನು ಕೋಆಪರೇಟ್ ಮಾಡೋದ್ರೆಲ್ಲ ಸರಿ ಆಗುತ್ತೆ ಅಂತ ಹೇಳಿ ಸರಿ ಮಾಡ್ಬೋದು. ಇದು ಸೈಕೋಜೆನಿಕ್ ಡಿಸ್ಪೆರೋನಿಯಾ ಅಂತ, ಸೈಕಾಲಜಿಕಲ್ ಕಾಸ್. ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಏನಂತಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ಈ ಯೋನಿಗೆ ಏನಾದ್ರೂ ಬೆರಳು ಏನೋ ಹಾಕಿ ಅಥವಾ ಪೆನ್ಸಿಲ್ ಏನಾದ್ರೂ ಹಾಕಿದಾಗ ಏನೋ ನೋವಾಗ್ಬಿಟ್ಟಿರುತ್ತೆ. ಅವಾಗಲಿಂದ ಭಯ ಶುರುವಾಗಿರುತ್ತೆ. ಓ, ಯೋನಿ ಒಳಗಡೆ ಏನ್ ಹಾಕಿದ್ರು ಬೆಂಕಿ ಆಗುತ್ತೆ, ನೋವಾಗುತ್ತೆ. ಅದು ಚಿಕ್ಕ ವಯಸ್ಸಿನಲ್ಲಿ ಯಾರೋ ಅವ್ರನ್ನ ಬಲವಂತ ಮಾಡೋ ಅಥವಾ ಬಲಾತ್ಕಾರ ಮಾಡೋ ಅಥವಾ ಮಕ್ಕಳ ಆಟ ಆಡೋ ಟೈಮ್ನಲ್ಲಿ ಏನೋ ಒಂದು ಒಳಗಡೆ ಇನ್ಸ್ಟ್ರೂಮೆಂಟ್ ಹಾಕೋ ಅಥವಾ ಬೇರೆ ಯಾರಾದ್ರೂ ಹಿರಿಯರಿಂದ ಅವ್ರಿಗೆ ಲೈಂಗಿಕ ಅವ್ರಿಗೆ ಬಲಾತ್ಕಾರ ಅದನ್ನ ಹೇಳ್ಕೊಂಡಿರೋದಿಲ್ಲ. ಮಕ್ಕಳ ಟೈಮ್ನಲ್ಲಿ ಆಗೋಗಿರುತ್ತೆ. ಅದನ್ನ ಯಾರು ಹೇಳಂಗಿಲ್ಲ, ಬಿಡಂಗಿಲ್ಲ. ಹತ್ತಿರದ ಸಂಬಂಧಿಕರಿಂದನೇ ಆಗಿರ್ಬೋದು, ಮನೆಯವರಿಂದನೇ ಆಗಿರ್ಬೋದು. ಅದೇನಾಗೋಗುತ್ತೆ, ಅದು ಮನಸ್ಸಿನ ಆಳದಲ್ಲಿ ಅದು ಏನೇ ಮಾಡಿದ್ರು ಅದನ್ನ ಹೊರ ಹಾಕಕ್ಕಲ್ಲ. ಅದನ್ನ ನಿಧಾನಕ್ಕೆಲ್ಲ ಬಿಡಿಸಿ ಕೇಳಿದಾಗ, ಅದನ್ನ ಹೇಳ್ಕೊಂಡಾಗ ಅದು ದುಃಖದಿಂದ ಹೊರ ಬರ್ಬೋದು. ಇದು ಸೈಕೋಜೆನಿಕ್ ಡಿಸ್ಪೆರೋನಿಯಾ. ಇದಲ್ಲದೆ 6ನೇದೊಂದಿದೆ, ಹಾರ್ಮೋನಲ್ ಡಿಸ್ಪೆರೋನಿಯಾ. ಹಾರ್ಮೋನ್ಗಳ ವ್ಯತ್ಯಾಸದಿಂದ ಯೋನಿ ಏನಾಗೋಗುತ್ತೆ, ಒದ್ದೆ ಆಗೋದಿಲ್ಲ. ಉದಾಹರಣೆಗೆ ಈಸ್ಟ್ರೋಜನ್ ಕಡಿಮೆ ಆದ್ರೆ ಯೋನಿ ತುಟಿಗಳೆಲ್ಲ ಒಣಗೋಗಿರ್ತವೆ. ಎಷ್ಟೇ ಆಕೆಗೆ ಒಂದು ಉನ್ಮಾದ ಮಾಡಿದ್ರು ಯೋನಿನಲ್ಲಿ ರಸ ಉತ್ಪಾದನೆ ಆಗದೆ ಹೋಗ್ಬೋದು. ಯೋನಿ ರಸ ಯಾವಾಗ ಉತ್ಪಾದನೆ ಆಗಲ್ಲ, ಅವಾಗ ಯೋನಿ ಎಲ್ಲ ಒಣಗಿರುತ್ತೆ.
ಅಂದ್ರೆ ಲ್ಯೂಬ್ರಿಕೇಶನ್ ಆಗಲ್ಲ, ಲೂಬ್ರಿಕೇಶನ್ ಇರೋದಿಲ್ಲ. ಒಣಗಿರೋ ಯೋನಿ ಒಳಗಡೆ ಶಿಶ್ನು ಹಾಕ್ತಾಗ ಏನಾಗುತ್ತೆ, ಉಜ್ಜಿದ ತಕ್ಷಣ ಒಳಗಡೆ ಎಲ್ಲ ತರ್ಚ್ಕೊಳ್ಳುತ್ತೆ, ಡ್ರೈ ಇರುತ್ತಲ್ಲ ಅದು, ಒಳಗಡೆ ಎಲ್ಲ ಎಂಡೋಮೆಟ್ರಿಯಮ್ ಎಲ್ಲ ತಿನ್ನಿರ್ತದೆ, ಅದೇನಾಗೋಗುತ್ತೆ ಉಜ್ಜಿದಾಗ ಉರಿ ಶುರುವಾಗುತ್ತೆ. ಇದು ಈಸ್ಟ್ರೋಜನ್ ಕಡಿಮೆ ಇದ್ರೆ, ಅಥವಾ ಟೆಸ್ಟೋಸ್ಟೆರೋನ್ ಕಡಿಮೆ ಇದ್ರೆ, ಅಥವಾ ಕೆಲವು ಸರಿ FSH LH ಈ ಲೈಂಗಿಕತೆಗೆ ಸಂಬಂಧಿಸಿದಂತಹ ಹಾರ್ಮೋನ್ಗಳು ಅವುಗಳು ವ್ಯತ್ಯಾಸ ಉಂಟಾಗಿದ್ರೆ, ಇವುಗಳು ಅಥವಾ ಪ್ರೊಲ್ಯಾಕ್ಟಿನ್ ತುಂಬಾ ಜಾಸ್ತಿ ಆಗಿದ್ರೆ, ಅಥವಾ ಥೈರಾಯ್ಡ್ ಹಾರ್ಮೋನ್ಗಳು ಏನಾದರೂ ಕೊರತೆ ಇದ್ರೆ, ಆಗೇನಾಗುತ್ತೆ ಯೋನಿ ಈ ಒಂದು ಸಂಭೋಗ ಕ್ರಿಯೆಗೆ ಸ್ಪಂದಿಸೋದಿಲ್ಲ. ಅದು ಮನಸ್ಸಿನಲ್ಲಿ ಎಷ್ಟೇ ಆಸೆ ಬಂದ್ರೂ ಯೋನಿ ಅದಕ್ಕೆ ಪ್ರತಿಫಲ ಕೊಡ್ತಿರೋದಿಲ್ಲ. ಆಗೇನಾಗೋಗುತ್ತೆ, ಯೋನಿ ಡ್ರೈ ಇದ್ರೆ, ಒಣಗಿದ್ರೆ, ಆಗ ಈ ರೀತಿ ಡಿಸ್ಪರೋನಿಯಾ ಯೋನಿ ನೋವು ಉಂಟಾಗುತ್ತೆ. ಹೀಗೆ ಬೇರೆ ಇನ್ನೂ 1-2-3 ಸಣ್ಣ ಪುಟ್ಟ ಕಾರಣಗಳಿದೆ. ಮೇಜರ್ ಕಾರಣಗಳು ಇದು 6.